ಹೊಡಿತೀರಾ? ಏನೇ ಬಗಳ್ದೆ? ಇನ್ನೊಂದ್ಸತಿ ಬಗಳು, ಇನ್ನೊಂದ್ಸತಿ ಬಗಳ ನೋಡ್ತೀನಿ. ಹೊಡಿಬೇಡ್ರಿ. ಹೊಡಿಯೋದ ಸಾಯಿಸ್ಬಿಡ್ತೀನಿ ನಿನ್ನ. ಗಂಡ್ಸು, ಅದ್ರಲ್ಲೂ ನಿನ್ ಗಂಡನ್ನ ಎದುರಿಸಿ ಮಾತಾಡ್ತೀಯಾ? ಬಿಡಮ್ಮ, ನನ್ನ ಮಗಳು ಅಡ್ಡ ಬಂದ್ಲು ಅಂತ ನೀನ್ ಉಳ್ಕೊಂಡೆ ಕಡೆ. ಇಲ್ದಿದ್ರೆ ನಿನ್ನ ಕತ್ತರಿಸಿ ತುಂಡು ತುಂಡು ಮಾಡ್ಬಿಡ್ತಾ ಇದ್ದೆ. ಸಾಯಂಕಾಲ ಗುಂಡ ಹಾಕೊಂಡ್ ಬರ್ತೀನಿ, ಆಮೇಲೆ ನಿನಗೆ ಮಾರಿ ಹಬ್ಬ. ಛೀ ಚಿ 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 ಛಾ ಚಿ 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 ಚಿ. ಬೆಳಗಾಗಿ ಎದ್ದಿದ ತಕ್ಷಣ ಈ ಅನಿಷ್ಟದ ಮುಖ ನೋಡ್ದಂಗ ಆಯ್ತು. ಇನ್ ಸಂಜೆ ಅಷ್ಟೊತ್ತಿಗೆ ಇನ್ನೇನ್ ಗ್ರಾಚಾರ ಕಾಡಾಯ್ತು ಪರಮಾತ್ಮ. ನನ್ನ ಮನಲೊಬ್ಳು. ಚೆಲ್ವಿ, ಏನಮ್ಮ ಅವ್ರೆ, ಯಾಕೆ ಅವ್ರ ಮನೇಲಿ ಯಾವಾಗ್ಲೂ ಜಗಳ ನಡೀತಿರುತ್ತೆ? ಏನು ಅಂತ ಹೇಳಿ ಅಮ್ಮ ಅವ್ರೆ, ನಿಮ್ ಸೋದರತೆ ಗಂಡ ತುಂಬಾ ಕುಡ್ಕ, ಒಂದು ಪೈಸೆನೂ ಸಂಪಾದನೆ ಮಾಡೋದಿಲ್ಲ. ದಂಡ ಪಿಂಡ ತರ ಮನೇಲೆ ಕೂತಿರ್ತಾರೆ. ಅಮ್ಮವ್ರೇನಾದ್ರೂ ಮಾತಾಡಿದ್ರೆ ದನಕ್ ಬಡ್ದಂಗ್ ಬಡಿತಾರೆ. ನೀವ್ ಈ ಮನೆಗ್ ಬರೋ ತನಕ ದೊಡ್ಡಮ್ಮನವ್ರೆ ಆ ಮನೆಗೆ ಉಪ್ಪು ಬೇಳೆ ಅಕ್ಕಿನ ತಗೊಂಡೋಗ್ ಕೊಡ್ತಾ ಇದ್ರು. ಅವ್ರೀಗ ಊರಲ್ಲಿ ಬೇರೆ ಇಲ್ಲ. ಈಗ ಮನೇಲಿ ಒಪ್ಪತ್ತೂಟಕ್ಕೂ ಗತಿ ಇಲ್ದೆ ತುಂಬಾ ಕಷ್ಟ ಪಡ್ತಿದ್ದಾರೆ. ಅಮ್ಮ, ಲಕ್ಷ್ಮಿ, ಲಕ್ಷ್ಮಿ, ಬಾಮ್ಮ, ಬಾ ಕುತ್ಕೋ ಬಾ. ನೀವು ತಪ್ಪು ತಿಳಿದೆ, ಇದನ್ನೆಲ್ಲ ತಗೊಳ್ಳಿ. ಇದನ್ನೆಲ್ಲ ಯಾಕಮ್ಮ ತಂದೆ? ಯಾಕೆ ಹಾಗೆ ಹೇಳ್ತೀರಾ? ಒಬ್ರಿಗೊಬ್ರು ಸಹಾಯ ಮಾಡೋದೇ ಮನುಷ್ಯರ ಧರ್ಮ. ಅದು ಅಲ್ದೆ ಅದೇನೋ ಬೇರೆಯವ್ರ ಮನೆನಾ? ನಿಮ್ ಸ್ವಂತ ತಮ್ಮನ ಮನೆ ತಾನೆ. ಅಲ್ಲಿರೋದೆಲ್ಲ ನಿಮ್ ಸ್ವಂತದ್ದೇ. ಇವತ್ತೇ ಅಲ್ಲ, ಇನ್ಯಾವತ್ತೂ ನಿಮಗೇನೇ ಕಷ್ಟ ಬಂದ್ರು ನನ್ನ ಹತ್ರ ಮುಚ್ಚಿಡ್ಬೇಡಿ. ನನ್ ಮೇಲಾಣೆ. ತಗೊಳ್ಳಿಮ್ಮ. ಹಾಗಲ್ಲ ಲಕ್ಷ್ಮಿ, ನೀ ಬರೋಕ್ ಮುಂಚೆ ಈ ಮನೆನ ನನ್ನ ತಮ್ಮ ನೋಡ್ಕೋತಿದ್ದ. ನೀ ಬಂದ್ಮೇಲೂ ಸಹಾಯ ಕೇಳಿದ್ರೆ ನೋಡ್ದವ್ರು ನಗ್ತಾರಮ್ಮ. ಅಂದ್ರೆ ನಾನು ಆ ಮನೆ ಕಾಲಿಟ್ಟ ತಕ್ಷಣ ನಿಮ್ಮ ರಕ್ತ ಸಂಬಂಧ ಕಿತ್ತೋಯ್ತು ಅಂತನ? ಒಂದ್ ವೇಳೆ ನಿಮ್ಮ ಮಗಳೇ ಆಗಿದ್ದಿದ್ರೆ ನೀವೇ ಮಾತು ಹೇಳ್ತಿದ್ರ? ನನ್ ತಾಯಿ ಇಲ್ದಿರೋ ತಪ್ಪಲಿ ನಿಮ್ಮನ್ನ ತಾಯಿ ಅಂತ ತಿಳ್ಕೊಂಡು ತಂದಿದ್ದೀನಮ್ಮ. ಬೇಡ ಅನ್ಬೇಡಿ, ದಯವಿಟ್ಟು ತಗೊಳ್ಳಿ. ರಾಣಿ, ನಿಂಗೇನಾದ್ರೂ ಹುಚ್ಚಿಟ್ಟಿದ್ದೀನಿ? ಬಾಯಿ ಮುಚ್ಕೊಂಡು ಒಳ ಹೋಗಮ್ಮ. ನನ್ನ ಬಾಳಿಗೆ ಬೆಂಕಿ ಹಚ್ಚಿದ್ದು ಸಾಲದೆ ಈಗ ಭಿಕ್ಷೆ ನೀಡಿ ಅವಮಾನ ಮಾಡಕ್ ಬಂದಿದ್ಯಾ? ರಾಣಿ, ನೀನ್ ಸುಮ್ಮನೆ ಬಿಡಮ್ಮ. ಅಂದ್ರೆ ಇವಳು ಸಾಯೋವರೆಗೂ ನನ್ನ ನೆಮ್ಮದಿ ಇಲ್ಲ. ನಾನು ಎಷ್ಟೊಂದು ಪ್ರೀತಿಸಿದ್ದ ನನ್ನ ಮಾವ ನಿನ್ನ ದೂರ ಆದ. ಈ ಮಾಯಾಂಗನೆ ಇವಳಪ್ಪ ಬ್ರೋಕರು ನಮ್ಮ ಮಾವನ ಬುಟ್ಟಿಗೆ ಹಾಕೊಂಡು ನನ್ನ ಬಾಳ್ನೆ ನಾಶ ಮಾಡ್ಬಿಟ್ರು. ನೋಡಿ, ನನ್ನನ್ನು ಎಷ್ಟಾದ್ರೂ ಪರವಾಗಿಲ್ಲ, ನಾನು ತಡ್ಕೋತೀನಿ. ಆದ್ರೆ ನಮ್ಮಪ್ಪನ್ ಮಾತ್ರ ಏನು ಅನ್ಬೇಡಿ. ಮುಚ್ಚೆ ಬಾಯಿ. ಲಕ್ಷ್ಮಿ, ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ. ನೀಲಿಂದ ಹೋಗಮ್ಮ. ಲಕ್ಷ್ಮಿ, ಲಕ್ಷ್ಮಿ, ಬಂದೆ. ಏನ್ರಿ? ರಾಣಿ ನೀನ್ ಹೊಡೆದ್ಲಾ? ಹಾಗಲ್ಲ, ನಿನ್ನ ಬುದ್ಧಿವಾದ ನನಗೆ ಬೇಕಾಗಿಲ್ಲ. ಹೊಡೆದ್ಲಾ ಇಲ್ವಾ ಅಷ್ಟೇಳು. ನೀವು ಅವಸರ ಪಡ್ತಿದ್ದೀರಲ್ಲ. ಏನೋ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಕೈ ಮಾಡ್ಬಿಟ್ಲು, ಅದಕ್ಕೆ. ಅವಳ್ಯಾರ ನಿನ್ ಮೇಲೆ ಕೈ ಮಾಡೋದಕ್ಕೆ? ನನ್ನ ಹೆಂಡತಿ ಮೇಲೆ ಕೈ ಮಾಡಕ್ಕೆ ಅವಳಿಗೆ ಎಷ್ಟು ಕೊಬ್ಬು? ಅವಳ ಏನಂದ್ರೆ? ಬಿಡು ನನ್ನ ಮಾತು ಕೇಳಿ. ಬಿಡು ನನ್ನ. ಅವಳ ಜಾಗದಲ್ಲಿ ನಾನಿದ್ರು ಅದೇ ಕೆಲಸನೇ ಮಾಡ್ತಿದ್ದೆ. ಲಕ್ಷ್ಮಿ, ಹೌದು ರೀ. ನಮ್ಮಿಬ್ರು ಮದ್ವೆ ಆಗಿ ಇನ್ನೂ 6 ತಿಂಗಳು ಕೂಡ ಆಗಿಲ್ಲ. ಅಷ್ಟಕ್ಕೆ ನಿಮ್ಮನ್ ಬಿಟ್ಟು ಒಂದು ಕ್ಷಣ ಕೂಡ ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಚಿಕ್ಕ ವಯಸ್ಸಿನಿಂದನೂ ಜೊತೆಲೇ ಕೂಡಿ ಆಡಿ ನಿಮ್ಮ ಬಾಳನ್ನ ತಾನು ಹಂಚ್ಕೋಬೇಕು ಅಂತ ಆಸೆ ಪಟ್ಟಿರೋ ಹುಡುಗಿಗೆ ತನ್ನ ಸ್ಥಾನದಲ್ಲಿ ಕುಲ ಗೋತ್ರ ಗೊತ್ತಿಲ್ದಿರೋ ಒಬ್ಬ ತಬ್ಲಿ ಹುಡುಗಿನ ನೋಡಿ ಸಹಿಸ್ಲಾರ್ದೆ ಅಸೂಯೆ ಪಟ್ಟಿದ್ದಾಳೆ. ನಿಮಗೆ ಗೊತ್ತಿಲ್ಲ ರೀ, ನಮ್ಮಿಬ್ರು ಮದ್ವೆ ಆದಾಗಿಂದ ಈ ಮನೆಯಿಂದ ಅವ್ರಿಗೆ ಯಾವ ಸಹಾಯನೂ ಸಿಗದೆ ಒಪ್ಪತ್ತಿನ ಊಟಕ್ಕೂ ಕಷ್ಟಪಡ್ತಾ ಬದುಕ್ತಾ ಇದ್ದಾರೆ. ಈ ಊರಿನ ಜನ ಎಲ್ಲ ಏನ್ ಮಾತಾಡ್ಕೋತಿದ್ದಾರೆ ಗೊತ್ತಾ? ನನ್ನಿಂದನೇ ನೀವು ಅವ್ರನ್ನ ನೋಡೋದನ್ನ ಬಿಟ್ರಿ, ನಾನ್ ಬಂದ್ಮೇಲೆ ನಿಮ್ ಸಂಸಾರ ಬೀದಿ ಪಾಲಾಗೋಯ್ತು ಅಂತ ನನ್ನ ಮೇಲೆ ದೊಡ್ಡ ಆಪಾದನೆ ಹೊರಿಸಿದ್ದಾರೆ. ಅಂದ್ರೆ ಈಗ ನಾನು ಏನ್ ಮಾಡು ಅಂತೀಯ? ಮದುವೆಗೆ ಮುಂಚೆ ನೀವು ಅವಳನ್ನ ಹೇಗ್ ನೋಡ್ಕೋತಿದ್ರೋ ಈಗ್ಲೂ ಅವಳನ್ನ ಹಾಗೆ ನೋಡ್ಕೊಳ್ಳಿ. ಅವಳನ್ನ ಹೇಗಾದ್ರೂ ಮಾಡೊಪ್ಸಿ ಒಂದ್ ಒಳ್ಳೆ ಕಡೆ ಸಂಬಂಧ ನೋಡಿ ಮದ್ವೆ ಮಾಡ್ಸೋ ಜವಾಬ್ದಾರಿ ನಿಮ್ದು. ಸರಿ, ಇನ್ನು ಏನೇನ್ ಮಾಡ್ಬೇಕೋ ಅಮ್ಮವ್ರಪ್ಪಣೆ ಆಗ್ಲಿ. ನೀವು ಕೇಳ್ತಿದ್ದೀರಾ ಅಂತ ಹೇಳ್ತಿದ್ದೀನಿ. ನಿಮ್ ತಾಯಿ ಎಲ್ಲಿದ್ರು ಬೇಗ ಕರೆಸ್ರೆ. ಏನು ನಮ್ಮಮ್ಮನ್ನ? ಹಿರಿಯರ್ 4 ಮಾತಂದ್ರೆ ಏನು ನಷ್ಟ ಇಲ್ಲ. ಗೃಹಿಣಿ ಅಂದ್ಮೇಲೆ 4 ಜನರ ಜೊತೆ ಬೆರೆತು ಬಾಳಿದ್ರೇನೆ ಹೆಣ್ಣಿನ ಜನ್ಮ ಸಾರ್ಥಕ ಆಗೋದು. ಅಲ್ಲಲ್ಲ ಪರವಾಗಿಲ್ವೇ? ನಿನ್ನ ಏನೋ ತಿಳಿದ್ರೆ ಎಳೆ ಮಗು ಅಂತ ತಿಳ್ಕೊಂಡಿದ್ದೆ. ಬೇಕಾದಷ್ಟು ವಿಷಯ ತಿಳ್ಕೊಂಡಿದ್ಯಾ? ತಿಳ್ಕೊಳ್ಳಿ. ಇನ್ನು 6 ತಿಂಗಳಿಗೆ ನಿಮ್ಗೊಂದು ಎಳೆ ಮಗುನ್ ಕೊಡ್ತೀನಿ. ಆಮೇಲೂ ನನ್ನ ಎಳೆ ಮಗು ಅಂತಾನೆ ತಿಳ್ಕೊತೀರಾ? ಕಳ್ಳಿ.
ಅಮ್ಮ ಅವ್ರೆ, ದೊಡ್ಡಮ್ಮ ಅವ್ರೆ, ಯಾಕೆ ಏನಾಯ್ತೆ? ಚಿಕ್ಕಮ್ಮ ಅವರು ವಾಂತಿ ಮಾಡ್ಕೊತಾವ್ರೆ. ಹೌದೇನೆ? ನಿಜವೇನೆ? ಅಯ್ಯೋ ಎಂತ ಒಳ್ಳೆ ಸುದ್ದಿ ಹೇಳ್ತಿದ್ಯೆ ಅಮ್ಮ. ಅಮ್ಮ ಏನಾಯ್ತು? ಅಮ್ಮ ನಿಂಗೆ ಮರಿಮಗ ಹುಡ್ತಾ ಇದ್ದಾನಮ್ಮ. ಏನೇನೇನೇನು ರಾಣಿಗೆ ಮಗು ಹುಡ್ತಿದ್ಯಾ? ನೋಡಮ್ಮ ರಾಣಿ, ಇನ್ಮೇಲಿಂದ ಒಂದು ಗಳಿಗೆನೆ ನೀನು ಓಡಾಡಬಾರ್ದು. 4-5 ಕೆಲಸಗಾರನ ಇಡ್ತೀನಿ, ಕಣ್ಣಿನ ರೆಪ್ಪೆಲ್ ಇಟ್ಕೊಂಡು ನೋಡ್ಕೊಂತಾರೆ. ಆಮೇಲೆ ಚೆಲುವಮ್ಮ, ಇವತ್ತು ಕೆಲಸಗಾರಗೆಲ್ಲ ರಜಾ ಅಂತ ಹೇಳ್ಬಿಡು. ರಾತ್ರಿ ಎಲ್ಲರಿಗೂ ನಮ್ಮ ಮನೇಲೆ ಊಟ. ಆಮೇಲೆ 2 ಕೋಳಿ, 4 ಮೇಕೆ. ಈಗೇನಾಯ್ತು ಅಂತ ಕಿವಿ ಕಿತ್ತ ಮೇಕೆ ತರ ಹಚ್ತಾ ಇದೀರಿ? ಹಾಗಲ್ಲ ಮರಾಣಿ, ಶುಭ ಕಾರ್ಯ ಅಂದ್ರೆ ಊರಲ್ಲಿ 4 ಜನ ಕರೆದು ಊಟಕ್ಕೆ ಹಾಕ್ಬೇಕೆ? ಊಟನಾ? ಯಾಕೆ? ನನ್ ತಿಥಿನಾ? ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ಅಂತದೇನು ನಡೆದಿಲ್ಲ. ಅವ್ ನನ್ ಮದುವೆ ದಿನದಿಂದ ಅವ್ ನನ್ನ ಹೆಂಡತಿ ಮಾತ್ರ ಅಲ್ಲ, ಒಬ್ಬ ಮನುಷ್ಯನ ಕೂಡ ನೋಡ್ತಿಲ್ಲ. ನಿಮ್ಮೆಲ್ಲರ ಕಣ್ಣಿಗೆ ನಾವಿಬ್ರು ಗಂಡ ಹೆಂಡತಿ, ಆದ್ರೆ ಕೋಣೆಯಲ್ಲಿ ಜನ್ಮ ಶತ್ರುಳಾಗಿ ಬದುಕ್ತಿದೀವಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನಮ್ಮ ನನ್ನ ತಾಯಿ ಇಷ್ಟು ದಿವಸ ಈ ವಿಷಯ ನನ್ನ ಹತ್ರ ಯಾಕೆ ಹೇಳಿಲ್ಲ? ಅವನ್ ಮನೆಗ್ ಬರ್ಲಿ, ತಕ್ಕ ಶಾಸ್ತಿ ಮಾಡ್ತೀನಿ ಅವನ್ಗೆ. ಅಮ್ಮ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರಮ್ಮ. ಅವಳೇನ ಬುದ್ಧಿ ಇಲ್ಲದೆ ಮಾತಾಡ್ತಿದ್ದಾಳೆ ಅಂದ್ರೆ ನೀನು ಅವಳು ತಾಳಕ್ ತಕ್ಕಾಗೆ ಕುಣಿತಾ ಇದೆಯಲ್ಲ. ಗಂಡ ಹೆಂಡತಿ ಅಂದ್ಮೇಲೆ 108 ಸಮಸ್ಯೆ ಬರುತ್ತೆ. ನೋಡು ರಾಣಿ, ಅವ್ನು ನಿನ್ನ ಯಾವ ಪರಿಸ್ಥಿತಿಲಿ ಮದುವೆ ಮಾಡ್ಕೊಂಡ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು. ಗಂಡನ್ಗೆ ಹೆಂಡತಿ ಆದವಳು ತಗ್ಗಿ ಬಗ್ಗಿ ನಡ್ಕೋಬೇಕಮ್ಮ. ಅವ್ನ ಮನ್ಸನ್ನ ಬದಲಾಯಿಸ್ಬೇಕು. ಅವ್ನ ಮನ್ಸ್ ಬದಲಾಯಿಸೋವರೆಗೂ ಸಹನೆಯಿಂದ ಸಹಿಸ್ಕೋಬೇಕು. ಅದನ್ ಬಿಟ್ಟು ಸಂಸಾರದ ಗುಟ್ಟಿನ ಹಾದಿರಂಪ ಬೀದಿರಂಪ ಮಾಡಿದ್ರೆ ನಷ್ಟ ಅನ್ಭವಿಸೋಳು ನೀನೆ. ಸಾಕು ನಿಜ ನಿನ್ ಉದ್ದೇಶ. ನೀವೆಲ್ಲ ಸೇರ್ಕೊಂಡು ನನ್ನ ಬಾಳ್ನ ಹಾಳು ಮಾಡಿದ್ರಿ, ನನ್ನ ಕತ್ತು ಕೊಯ್ದು ಬಿಟ್ರಿ. ಇಂಥ ಬಾಳು ಬಾಳೋದಕ್ಕಿಂತ ಸಾಯದೆ ವಾಸಿ. ಅಮ್ಮ, ರಾಣಿ ರಾಣಿ, ನಿಮ್ ಪದ್ಧತಿ ನನಗೆ ಸ್ವಲ್ಪ ಹಿಡಿಸಲಿಲ್ಲ. ಅಲ್ಲ, ರಾಣಿ ಒಬ್ಬಳನ್ನೇ ರೂಮ್ ನಲ್ಲಿ ಬಿಟ್ಬಿಟ್ಟು ನೀವು ಹೊರಗೋಗಿ ಮಲ್ಗೋ ಅವಶ್ಯಕತೆ ಏನಿದೆ ಅಂತ? ಅದು ಮಾವಯ್ಯ, ಒಳಗಡೆ ಸರಿಯಾಗಿ ಗಾಳಿ ಬರ್ತಾ ಇಲ್ಲ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ ಹೊರ್ತು ಇರೋ ನಿಜಾನ ಮುಚ್ಚಿಟ್ಟು ಸಂಸಾರ ಹಾಳು ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಅಷ್ಟು ಹಠ ಮಾಡಿ ನಾನು ನಿಮಗೆ ಈ ಮದುವೆ ಮಾಡಿದ್ದು ಯಾಕೆ? ನೀವು ಸುಖವಾಗಿರ್ಬೇಕು ಅಂತ. ರಾಣಿಗೆ ಚಿತ್ರಹಿಂಸೆ ಕೊಡ್ಲಿ ಅಂತಲ್ಲ. ಯಾಕೆ ಹೀಗೆ ಮಾಡ್ತಿದ್ದೀರಂತ ನಂಗೆ ಗೊತ್ತು. ಲಕ್ಷ್ಮಿ ಸತ್ತೋದ್ಲು ಅಂತ ನಾನ್ ಸಂಕಟ ಪಡ್ಲಿಲ್ವಾ? ಕೊರಗ್ಲಿಲ್ವಾ? ಈಗ ಮರಿಲಿಲ್ವಾ? ಕಾಲದ ಜೊತೆಗೆ ನಾನು ಎಲ್ಲರ ಜೊತೆ ಸೇರಿ ಬದುಕ್ತಾ ಇಲ್ವಾ? ಅಳಿಯಂದ್ರೆ, ಹಳೆದನ್ನ ಮರೀದೇ ಇದ್ರೆ ಜೀವನಕ್ಕೆ ಅರ್ಥವೇ ಇರಲ್ಲ. ಲಕ್ಷ್ಮಿನ ನೆನೆಸ್ಕೊಂಡು ನಿಮ್ಮನ್ನೇ ನಂಬಿರೋ ರಾಣಿನ ದೂರ ಮಾಡೋದು ನ್ಯಾಯ ಅಲ್ಲ. ಸದಾ ನಗ್ನಗ್ತಾ ಇರ್ಬೇಕಾಗ್ರೆ ನಿಮ್ ಸಂಸಾರನ ನಿಮ್ ಕೈಯಾರ ನೀವೇ ಕಣ್ಣೀರ್ ಪಾಲ್ ಮಾಡೋದು ಧರ್ಮ ಅಲ್ಲ. ಇದನ್ನ ನೋಡುವಂತ ನನ್ನ ಆ ಮನೆಯಿಂದ ಈ ಮನೆಗೆ ಕರ್ಕೊಂಡು ಬಂದಿದ್ದು ನೀವು. ಹಳಿ ಅಂದ್ರೆ, ನಿಮ್ಮಂತ ಒಳ್ಳೆಯವರೇ ಈ ರೀತಿ ಮಾಡಿದ್ರೆ ಈ ಲೋಕದಲ್ಲಿರೋ ನಾನೇ ಅಲ್ಲ, ಪರಲೋಕದಲ್ಲಿರೋ ಲಕ್ಷ್ಮಿ ಕೂಡ ತಡ್ಕೊಳ್ಳೋದಿಲ್ಲ. ರಾಣಿ ಲಕ್ಷ್ಮಿ ಇಬ್ಬರು ನನಗೂ ಒಂದೇ. ನಾನೇ ನನ್ನ ಮಗಳಾಗಿರೋ ರಾಣಿ ಕಣ್ಣಲ್ಲಿ ನೀರು ಬರ್ಸಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಇನ್ನೇನು ಹೇಳ್ಬೇಡಿ. ಈ ಗಳಿಗೆಯಿಂದ ಲಕ್ಷ್ಮಿ ನೋಡ್ಕೊಂಡಂಗೆ ರಾಣಿನ ಮಹಾರಾಣಿ ಹಂಗೆ ನೋಡ್ಕೋಬೇಕು. ಇಲ್ಲ ಅಂದ್ರೆ ನಾನು ಈ ಮನೆಯಲ್ಲೇ ಇರೋದಿಲ್ಲ ಹೇಳ್ಬಿಟ್ಟಿದ್ದೀನಿ. ತಾಯಾಣೆ ಅಂದ್ರೆ ರಾಣಿ ರಾಣಿ ಮಾ, ಇದು ನಿನ್ನ ಅಕ್ಕ ಲಕ್ಷ್ಮಿದು. ಈ ಸೀರೆ ಉಟ್ಕೊಂಡು ಈ ಒಡವೆ ಹಾಕೊಂಡು ಸಾಕ್ಷಾತ್ ಲಕ್ಷ್ಮಿ ಹಂಗೆ ಇರ್ಬೇಕು. ನೀನು ನಿನ್ನ ಗಂಡ ಚಿರಕಾಲ ಸುಖವಾಗಿ ಸಂತೋಷವಾಗಿರ್ಬೇಕು. ಅಪ್ಪ ಅಪ್ಪ ಅಂತ ನನ್ ಕರಿತಿದ್ದ ನನ್ನ ಲಕ್ಷ್ಮಿ ನಿನ್ ಹೊಟ್ಟೆಯಲ್ಲಿ ಹುಟ್ಟಿ ಬಾಯಿ ತುಂಬಾ ನಾನು ತಾತ ತಾತ ಅಂತ ಕರಿಬೇಕು. ಅದೇ ನಮ್ಮ ಈ ಬಡಪ್ಪನ ಆಸೆ. ಅಪ್ಪ, ನನ್ನ ಅಪ್ಪ ಅಂತ ಕರೀದ್ಯಮ್ಮ? ಇನ್ನೊಂದ್ಸಲ ಕರಿಮ್ಮ, ಇನ್ನೊಂದ್ಸಲ ಅಪ್ಪ. ನನ್ನ ಜನ್ಮ ಸಾರ್ಥಕ ಆಯ್ತಮ್ಮ. ನನ್ನ ಲಕ್ಷ್ಮಿ ಮತ್ತೆ ಹುಟ್ಟು ಬಂದು ನನ್ನ ಎದುರಿಗೆ ನಿಂತು ನನ್ನ ಅಪ್ಪ ಅಂತ ಕರೆದಂಗಾಯ್ತು. ತಾಯಣೆ ತಾಯಣೆ. ಅಪ್ಪ, ನಿನ್ ಮುಗ್ಧ ಹೃದಯನ ನಾನು ಇವತ್ತೇ ಅಪ್ಪ ಅರ್ಥ ಮಾಡ್ಕೊಂಡಿರೋದು. ತಗೋಮ್ಮ, ತಗೋ, ಸುಖವಾಗಿರು. ಲಕ್ಷ್ಮಿ
ಲಕ್ಷ್ಮಿ ಅಕ್ಕಂದು. ಇದನ್ನ ಹಾಕು ಅಂತ ಅವರಪ್ಪನೇ ನನಗೆ ಕೊಟ್ಟಿತ್ತು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ಇದನ್ನೆಲ್ಲ ತೆಗೆದು ಬಿಡ್ತೀನಿ. ಅಲ್ಲಿ ಬೆಟ್ಟದ ಬುಡದವರೆಗೂ ಕಾಣ್ತಾ ಇದೆಯಲ್ಲ, ಆ ಜಮೀನೆಲ್ಲ ನಮ್ದೆ. ತುಂಬಾ ಇದೆ ಹೇಳಿ ಅಂದ್ರೆ. ಅಷ್ಟೇ ಅಲ್ಲ, ಇಲ್ಲಿ ಸುತ್ತಮುತ್ತ ಕಾಣ್ತಾ ಇದೆಯಲ್ಲ ತೆಂಗಿನ ಗಿಡಗಳು, 2,000 ಅದು ನಮ್ದೇನೆ. ಹಂಗಾದ್ರೆ ಈ ಮರನು ನಂದೆ ತಾನೆ? ನೀವೇನ್ ತಪ್ಪು ತಿಳ್ಕೊಳ್ದೆ ಹೋದ್ರೆ ಒಂದು ಕೇಳ ಕೇಳಿ. ಒಂದ್ ಎಳ್ನೀರ್ ಕುಡಿಬೇಕಂತ ಆಸೆ, ಕುಡಿಬಹುದಾ? ಏನ್ ಮಾವ ಇದು ಮಕ್ಕಳ ತರ? ಅಲ್ಲ, ಇಲ್ಲಿರೋ ತೆಂಗಿನ ಮರಗಳೆಲ್ಲ ನಮ್ದೇ ಅಂದ್ಮೇಲೆ ಅದ್ರಲ್ಲಿರೋ ಎಳ್ನೀರು ಕೂಡ ನಮ್ದೇ ತಾನೆ. ಎಷ್ಟು ಬೇಕಾದ್ರೂ ಕುಡೀರಿ. ಎಷ್ಟು ಬೇಡ, ಒಂದ್ ಸಾಕು. ಇರಿ ಸ್ವಲ್ಪ. ಆಂಟೋನಿ, ಬುದೇ ಒಂದ್ ಕಾಯಿ ಕೇಳಪ್ಪ. ಆಯ್ತು ಬುದ್ಧಿ. ಆಹಾ, ತುಂಬಾ ಸಿಹಿಯಾಗಿದೆ. ಕುಡಿತೀರಾ? ಇಲ್ಲ, ನೀವು ಕುಡೀರಿ. ಒಂದ್ 6 ದಿವಸ ಇದ್ದು ಹೋಗಪ್ಪ ಅಂದ್ರೆ ಅಲ್ಲೇನೋ ದೊಡ್ಡ ರಾಜಕಾರಿಯರು ತರ ಅವಸರ ಪಡ್ತೀಯ. ಹಾ ಅಪ್ಪ, ಈ ಹಾರ್ಲಿಕ್ಸ್ ನ ದಿವಸ ಹಾಲಲ್ಲಿ ಬೆರೆಸ್ಕೊಂಡ್ ಕುಡಿ. ನಂಗೆ ಯಾಕೆ ಮಾಡಿಲ್ಲ? ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇಲ್ವಾ? ಹಾ, ಆಮೇಲೆ ಈ ಎತ್ತು ಹಸು ಅಂತ ಸಂತೆಲ್ ದಿವಸ ತಿರ್ಗಾಡ್ತಾ ಇರ್ಬೇಡ. ನಿನ್ಗೆ ಏನಾದ್ರೂ ಸ್ವಲ್ಪ ಆಯಾಸ ಕಂಡ್ ಬಂದ್ರೆ ಆ ನಾಗಪ್ಪನಿಗೆ ಹೇಳ್ಕಳ್ಸು, ತಕ್ಷಣ ಬಂದ್ಬಿಡ್ತೀನಿ. ಸರಿ ಅಮ್ಮ. ಅಪ್ಪ, ನೀನ್ ವಾರಕ್ಕೆ ಏನಾದ್ರೂ ಮಾಡಿ ಒಂದ್ ದಿವ್ಸನಾದ್ರೂ ಬಂದ್ ಹೋಗ್ಬೇಕು. ಬರ್ದಿ ಹೆಂಗಮ್ಮ ನಾನಿರ್ಲಿ? ನಾನ್ ಸುಮ್ನಿದ್ರು ಹೆತ್ತ ಕರ್ಳು ಸುಮ್ನಿರೋಲ್ಲ. ಒಂದು ಮಾತು ಹಳಿಯಂದ್ರ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ನೋಡ್ತೀನಿ, ಬರ್ಲೇ ಇಲ್ವಲ್ಲ. ಓ ಬಂದ್ರ ಹಳಿಯಂದ್ರೆ, ನಾನು ಊರಿಗೆ ಹೋಗಿ ಬರ್ತೀನಿ. ಮಾವಯ್ಯ, ಈಗ ನೀವು ಊರಿಗೆ ಹೋಗುವಂತ ಅವಶ್ಯಕತೆ ಏನಿದೆ? ಏನ್ ಹಿಂಗೆ ಹೇಳ್ಬಿಟ್ರಿ? ವ್ಯಾಪಾರ? ಏನ್ ಮಹಾ ವ್ಯಾಪಾರ? ನೀವ್ ವ್ಯಾಪಾರ ಮಾಡಿ ಯಾರನ್ನ ಸಾಕ್ಬೇಕಾಗಿದೆ? ಇರೋ ಮಗಳನ್ನ ಮದುವೆ ಮಾಡ್ಕೊಟ್ಟಾಯ್ತು. ಇನ್ಮೇಲಾದ್ರೂ ಅವಳು ಬಾಳ್ ನೋಡ್ತಾ ನೀವಿಲ್ಲೇ ಹಾಯಾಗಿರ್ಬೋದಲ್ಲ. ನಾನ್ ಯಾಕೆ ದಂಡಕ್ಕೆ ಹಳಿಯಂದ್ರೆ? ನಿಮ್ಗೊಂದು ತುತ್ತು ಅನ್ನ ಹಾಕೋದ್ರಿಂದ ನನ್ ಕೈ ಏನು ಸೌದೋಗೋದಿಲ್ಲ. ನೀವಿಲ್ಲೇ ಇರಿ. ಹಂಗಲ್ಲ ಹಳಿಯಂದ್ರೆ. ಹಾಗೂ ಇಲ್ಲ, ಹೀಗೂ ಇಲ್ಲ. ನನ್ನ ಮೇಲೆ ಪ್ರೀತಿ ಅಭಿಮಾನ ಅನ್ನೋದಿದ್ರೆ ನೀವಿಲ್ಲೇ ಇರ್ಬೇಕು. ಇದ್ರ ಮೇಲೆ ನಿಮ್ಮಿಷ್ಟ. ಹಳಿಯಂದ್ರೆ ಏನಮ್ಮ ಲಕ್ಷ್ಮಿ ಇದು? ನಿನ್ ಗಂಡ ಹೀಗೆ ಹೇಳ್ಬಿಟ್ರು? ಅಷ್ಟೇ ಮತ್ತೆ, ಅವ್ರ ಮೇಲೆ ಗೌರವ ಇದ್ರೆ ಇರು. ಸರಿ, ನಡೀಲಿ. ಎಷ್ಟೋ ವರ್ಷಗಳಿಂದ ಕುಡಿಯೋಕ್ ನೀರಿಲ್ಲದೆ ನಮ್ಮೂರು ತತ್ತರಿಸೋಗಿತ್ತು. ನೀವು ಸರ್ಕಾರದ ಜೊತೆ ಬೆನ್ಕಟ್ಟಿ ಹೋರಾಡಿ ನಮ್ಮೂರಿಗೆ ಕುಡಿಯೋ ನೀರಿನ ಟ್ಯಾಂಕ್ ಕಟ್ಸಿದ್ರಿ. ಈ ತರನೇ ಈ ಊರಿಗೊಂದು ಸ್ಕೂಲು ಆಸ್ಪತ್ರೆ ಕಟ್ಸಿದ್ರೆ ಏಟೋ ಒಳ್ಳೇದಾಯ್ತದಲ್ಲ ಬುದ್ಧಿ. ಬುದ್ಧಿ, ಈ ನಿಮ್ ಉಪಕಾರನ ನಾವ್ ಯಾವತ್ತೂ ಮರೆಯದೇ ಇಲ್ಲ ಬುದ್ಧಿ. ಯಾಕಷ್ಟು ದೊಡ್ಡ ಮಾತು ಮಾತಾಡ್ತೀರಾ? ಈ ಊರಿನ ಚೇರ್ಮನ್ ಆಗಿ ನಾನು ಮಾಡ್ಬೇಕಾದ ಕರ್ತವ್ಯ ಮಾಡಿದ್ದೀನಿ. ಇನ್ ಮುಂದಕ್ಕೂ ಮಾಡ್ತೀನಿ. ನಾನು ಒಂದೇ, ಅವಡನ ಒಂದೇ. ಇದರಲ್ಲಿರೋ ಚಿಲ್ಲ ನನ್ನ ಜೇಬ್ ಸೇರೋರ್ಗು ನಾನು ಬಿಡೋದಿಲ್ಲ. ಬೇಡಮ್ಮ. ಅಯ್ಯೋ ಮುಂಡೆದೆ, ಕಷ್ಟಪಟ್ಟು ದುಡ್ದು 4 ಕಾಸು ಸಂಪಾದನೆ ಮಾಡಕ್ಕಾಗಲ್ಲ. ದೇವ್ರ ಹಣ ಕಿತ್ಕೊಂಡೆ ನಿನ್ ಕೈ ಸೇದೋಗುತ್ತೆ. ಒಳ್ಳೆ ಮಾತಲ್ಲಿ ಕೊಳ್ಳಿಲ್ಲ ಅಂದ್ರೆ ಹೆತ್ತ ತಾಯಿ ಅಂತ ನೋಡಿದ್ರೆ ಕೈ ಕಚ್ಚಿ ತೊಡಬೇಕಾಗ್ತದೆ. ಏನಕ್ಕ ಇದು ಹಾದಿರಂಪ ಬೀದಿರಂಪ ಮಾಡ್ಕೊಂಡು ಬರ್ತಾ ಬರ್ತಾ ಇವನ್ ಜೊತೆ ಸೇರಿ ನಿಂತಲ್ಲೇನು ಕೆಟ್ಟೋಗಿದೆ. ನೋಡು ವಿಜಿ, ನೀನ್ ಕಷ್ಟಪಟ್ಟು ಆ ಕಬ್ಬಿನ ಫ್ಯಾಕ್ಟ್ರಿಲಿ ಕೆಲಸ ಕೊಡ್ಸಿದ್ರೆ ಅದನ್ನ ಬಿಟ್ಟು ಬಂದು ಮನೇಲಿ ಸುಮ್ನೆ ಕೂತಿದ್ದಾನೆ. ಎಲ್ಲಾದ್ರೂ ಹಾಳಾಗೋಗ್ಲಿ ಅಂತ ಸುಮ್ನಿದ್ರೆ ಈಗ ಈ ದೇವ್ರ ಹುಂಡಿನ ಕದೀತಿದ್ದಾನೆ ಚಂಡಾಲ. ಏನೋ ನೆಟ್ಟಿಗೆ ಕೈ ಕಾಲು ಇಟ್ಕೊಂಡು ಈ ಊರಲ್ಲಿ ಬದುಕ ಕಾಸಿಲ್ವಾ ನಿನಗೆ? ಮಾವ ಅದ್ ಬಂದು ಮುಚ್ಚಬಾಯ್. ಯಾಕೋ ಕೆಲಸ ಬಿಟ್ಟ? ಹೇಗ್ ಮಾಡುದ? ಚೇರ್ಮನ್ ಸೋದರಳಿಯಾಗಿ ಫ್ಯಾಕ್ಟ್ರಿನಲ್ಲಿ ಕೂಲಿ ಕೆಲಸ ಮಾಡೋದಕ್ಕೆ ನನ್ಗೆ ಅವಮಾನ ಆಗ್ತಾ ಇದೆ. ನೀನು ಓದಿರೋ ಓದಿಗೆ ಕೂಲಿ ಕೆಲಸ ಅಲ್ಲದೆ ಕಮಿಷನ್ ಕೆಲಸ ಸಿಗುತ್ತೆ. ತಿರ್ಬೋಕಿನ್ ತಗೊಂಬದು ಯಾವ್ದೋ ಕೆಲಸ ಅಂತ ಒಂದು ಕೊಡ್ಸಿದ್ರೆ ನೆಟ್ಟಿಗೆ ಒಂದಿನ ಇರೋದಿಲ್ಲ. ಅದನ್ನ ಬಿಟ್ಟು ಬರೋದು ಬೀದಿ ಬಸ್ನ ಊರಲ್ಲಿ. ಅದು ನೋಡು, ಕೊನೆ ಸಲ ನಿನ್ಗೆ ಎಚ್ಚರಿಕೆಯಿಂದ ಹೇಳ್ತಾ ಇದೀನಿ. ನಾಳೆ ಹೋಗ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರೆ ಸರಿ, ಇಲ್ಲ ನಿನ್ನ ಮೂಳೆ ಮುರಿದು ಗೊಬ್ಬರದಲ್ಲಿ ಬೆಳೆಸ್ಬಿಡ್ತೀನಿ. ಹುಷಾರ್. ಅಕ್ಕ, ನೀವು ಒಳಗೋಗು. ಚೆಲ್ವಿ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಉಕ್ಕೋಗುತ್ತೇನೋ ನೋಡ್ಕೋ. ನನ್ನ ಮಗಳಿಗೆ ಅಕ್ಕಿ ಬೇಳೆ ಕೊಟ್ಟು ಬರ್ತೀನಿ. ಏನೋ ಹಾಗೆ ನೋಡ್ತಾ ಇದ್ಯಾ? ಪೊಲೀಸ್ನವ್ರು ಕಳ್ಳನ್ ನೋಡೋ ಹಾಗೆ. ನೀನ್ ಮಾಡ್ತಾ ಇರೋದು ಕಳ್ತನ ಅಂತ
ನಿನಗೂ ಚೆನ್ನಾಗ್ ಗೊತ್ತು. ಏನೋ ಗೊತ್ತಾಗೋದು, ಕಂಡವ್ರ ಮನೆ ಗಂಟು ನಾನೇನು ಹೊಡ್ಕೊಂಡು ಹೋಗ್ತಾ ಇಲ್ಲ. ನನ್ನ ಮಗನ ಮನೆಯಿಂದ ನನ್ನ ಮಗಳ ಮನೆಗೆ ಅಕ್ಕಿ ಬೇಳೆ ತಗೊಂಡು ಹೋಗ್ತಾ ಇದ್ದೀನಿ. ಇದು ತಪ್ಪೇನೋ? ಅಷ್ಟು ಸ್ವತಂತ್ರ ನನ್ಗಿಲ್ವಾ? ಹೇಳ್ಬಿಡು. ಹುಟ್ಟು ಬಟ್ಟೆಯಲ್ಲಿ ಇವತ್ತೇ ಕಾಶಿಗೂ ರಾಮೇಶ್ವರಕ್ಕೂ ಹೊರಟೋಗ್ಬಿಡ್ತೀನಿ. ನಿನ್ನ ಮಗಳಿಗೆ ಸಹಾಯ ಮಾಡಬಾರ್ದು ಅಂತಾಗ್ಲಿ, ಮಾಡಿದ್ರೆ ತಪ್ಪು ಅಂತ ನಾನು ಹೇಳ್ತಲ್ಲಮ್ಮ. ಆದ್ರೆ ನಿನ್ ಮಗಳ ಮೇಲೆ ಇಟ್ಟರೆ ಮಮಕಾರಕ್ಕೋಸ್ಕರ ನೀನ್ ಈ ರೀತಿ ಕಳ್ತನದಿಂದ ತಗೊಂಡೋಗಿ ಕೊಡ್ತಾ ಇದ್ರೆ, ಅಲ್ಲಿ ನೀನ್ ಅಳಿಯಾನೋ ಅವನ ಮಗ ಮಾಡೋ ಕೆಲಸ ಬಿಟ್ಟು ದಂಡಪಿಂಡಗಳಾಗ ತಿನ್ಕೊಂಡು ಓಡಾಡ್ತಾ ಇದಾರೆ. ಇದರಿಂದ ಯಾರಿಗ ನಷ್ಟ ಅಂತ ನೀನೇ ಯೋಚನೆ ಮಾಡು.